ಇವತ್ತು ಸಂಡೇ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾವಿವತ್ತು ಕಾರ್ಗೆ ರೇಡಿಯಂ ಹಾಕ್ಸೋದಕ್ಕೆ ಹೋದ್ವಿ. ಸ್ವಲ್ಪ ಕಾಲು ಧೂಳಾಗಿತ್ತು, ಅದರಿಂದ ಫಸ್ಟ್ ವಾಶ್ ಮಾಡಿಸ್ಕೊಂಡು ಆಮೇಲೆ ಹಾಕ್ಸೋದ ಅಂತ ಹೇಳಿಬಿಟ್ಟು ಫಸ್ಟು ವಾಶ್ ಮಾಡಿಸೋದಕ್ಕೆ ಹೋದ್ವಿ. ಇಲ್ಲಿ ನೀಟಾಗೆಲ್ಲ ವಾಶ್ ಮಾಡಿಸ್ಕೊಂಡು ನಾವು ರೇಡಿಯಂ ಹಾಕ್ಸೋದ ಅಂತ ಹೋದ್ವಿ. ಬಟ್ ಯಾವ ಶಾಪ್ಸು ಓಪನ್ ಆಗಿರಲಿಲ್ಲ ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಆಮೇಲೆ ನಾವು ಹೋಗಿದ್ದು ನಮ್ಮ ಅಮ್ಮನ ಶಾಪಿಗೆ ಹೋಗಿದ್ವಿ. ಅರ್ಷಿತಾ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸೆಕ್ಷನ್? ಓಕೆ ಮ್ಯಾಮ್, ಆಯ್ತು ಸ್ವಲ್ಪ ಮಾತಾಡಿ. ಆಮೇಲೆ ಅರ್ಷಿತಾ ಪಝಲ್ಸ್ ಎಲ್ಲ ತಗೊಬಂದ್ಲು. ಸೊ ನಾನು ಅವಳು ಸೇರಿಕೊಂಡು ಪಝಲ್ಸ್ ಎಲ್ಲ ಮಾಡಿದ್ವಿ. ಸೊ ಚೆನ್ನಾಗಿತ್ತು ಟೈಮ್ ಪಾಸ್ ಮಾಡೋದಕ್ಕೆ ಇದು. ನಾನು ಈ ಪಝಲ್ಗೆ ಮಾಡಿ ತುಂಬ ವರ್ಷಗಳೇ ಆಗಿತ್ತು. ಸೊ ಎಷ್ಟೊಂದು ವರ್ಷ ಆದಮೇಲೆ ಇವತ್ತೇ ನಾನು ಪಝಲ್ಸ್ ಮಾಡಿದ್ದು, ತುಂಬ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಮನೆಗೆ ಬಂದ್ವಿ. ನಮ್ಮ ಜೊತೆ ಹರ್ಷಿತಾ ಕೂಡ ಬಂದಳು. ಮನೆಗೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಜೊತೆಯಲ್ಲೇ ಬಂದಳು. ಮನೆಗೆ ಬಂದ್ವಿ. ಸೊ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಫಸ್ಟ್ ಫ್ರೂಟ್ಸ್ ತಿಂದು ಆಮೇಲೆ ರೈಸ್ ಮತ್ತು ಚಿಕನ್ ಮಾಡಿದರು. ಸೊ ಎಲ್ಲರೂ ಊಟ ಮಾಡಿದ್ವಿ. ಹೆಂಗೆ ಐತೆ ಚಿಕನ್? ಸೂಪರು. ಇವತ್ತು ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಹಾಯ್, ನಿನ್ನ ಹೆಸರೇನು? ಹರ್ಷಿತಾ. ಹರ್ಷಿತಾ ಅಲ್ಲ, ಚೀಕು ಅಲ್ವಾ? ನನ್ನ ಪೆಟ್ ನೇಮ್ ಅದು. ಚೀಕು ತಾನೇ ನಿನ್ನ ಹೆಸರು? ಆದರೆ ನನ್ನ ಪೆಟ್ ನೇಮ್ ಅದು. ಎಷ್ಟನೇ ಕ್ಲಾಸ್ ನೀನು? 3rd. ಯಾವ ಸ್ಕೂಲು? DPIRS. DPLS? ಏನು ಹೇಳ್ತಾ ಇದೀಯ ನೀನು? ಶಾರ್ಟ್ ನೇಮ್ ಹೇಳಿದ್ ನಾನು. ದೀಪಾಲ್ ತಾನೇ? ಮತ್ತೆ DPLS ಅಂತಿದೀಯ? ಅದು ಶಾರ್ಟ್ ನೇಮ್. ಇನ್ನೇನು ಸಮಾಚಾರ? ಏನ್ ತಿಂದೆ? ನಾನು ಈಗ ನೀವು ಇಟ್ಕೊಟ್ರಲ್ಲ ಚಿಕನ್ ಸಾಂಬಾರು ಮತ್ತು ಅನ್ನ, ಅದು ತಿಂದೆ. ಚೆನ್ನಾಗಿತ್ತಾ? ಹೆಂಗಿತ್ತು ಚಿಕನ್ನು? ತುಂಬ ಚೆನ್ನಾಗಿತ್ತು. ಯಾರು ಮಾಡಿದ್ದು? ನಮ್ಮ ಆಂಟಿ. ನಾನೇ ಮಾಡಿದ್ದು. ಮಾತಾಡು. ಏನು ಮಾತಾಡಲಿ? ಹೆಂಗೆ ಫ್ರೆಂಡ್ ಆದ್ರಿಂದ ಮಾತಾಡೆ. ನಾನು ಸುಮ್ಮನೆ ನಮ್ಮನೆ ಇದ್ದೆ, ಆಮೇಲೆ ಇವರು ಬಂದರು ಶಾಪ್ಗೆ, ಹಂಗೆ ಹಂಗೆ ಫ್ರೆಂಡ್ಸ್ ಆದ. ಇವಳು ನಮ್ಮ ಅಮ್ಮನ ಫ್ರೆಂಡ್. ಇವಳು ಅಲ್ವೇ? ಹೌದು, ನಮ್ಮ ಅಮ್ಮನ ಫ್ರೆಂಡ್ ಇವಳು. ಎಷ್ಟು ವರ್ಷದಿಂದ ಫ್ರೆಂಡ್ಸ್? 3 years. 2 years ಇಂದನಾ? 2 years ಇಂದ ಫ್ರೆಂಡ್ಸಾ? 3 years. 3 years ಅಂತೆ? ನಿನಗೆ ಎಷ್ಟು ವರ್ಷ? 9 years. ಅಮ್ಮ ಇವತ್ತು ಚಿಕನ್ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಫ್ರೆಂಡ್ನ ಮನೆಗೆ ಕರ್ಕೊಂಡ್ಬನ್ನಿ ಚಿಕನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾವಿವತ್ತು ಮಕ್ಕಳಿಗೆ ಏನಾದರೂ ಕೊಡೋದ ಅಂತ ಹೇಳಿ ಇಲ್ಲಿ ಸ್ಮಾರ್ಟ್ ಪಾಯಿಂಟಿಗೆ ಶಾಪಿಂಗ್ ಬಂದಿದ್ವಿ. ಇವಾಗ ಟೈಮ್ ಬಂದು 5 o'clock ಆಗ್ತು. ಸೊ ನಾವೆಲ್ಲರೂ ರೆಡಿಯಾಗಿ ಲಕ್ಷ್ಮೀಕಾಂತ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ಲಕ್ಷ್ಮೀಕಾಂತ್ ಟೆಂಪಲ್ ಇಲ್ಲೇ ಮೈಸೂರಿನಲ್ಲಿ ಇರೋದು. ಸೊ ತುಂಬ ಚೆನ್ನಾಗಿದೆ ಟೆಂಪಲ್, ಪೀಸ್ಫುಲ್ಲಾಗಿ. ಸೊ ಹೋಗ್ಬಿಟ್ಟು ಬರೋದ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಟೆಂಪಲಿಗೆ ಬಂದ್ವಿ. ನೋಡಿ ಎಷ್ಟು ಪೀಸ್ ಆಗಿದೆ ಇಲ್ಲಿ, ತುಂಬ ಚೆನ್ನಾಗಿದೆ.
ತುಂಬ ಜನಗಳು ಏನೂ ಇಲ್ಲ, ಒಂಥರ ಫ್ರೀಯಾಗಿ ತುಂಬ ಚೆನ್ನಾಗಿದೆ ಇದು. ಪೀಸ್ಫುಲ್ಲಾಗಿ ಪ್ಲೇಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರಬೇಕು. ತುಂಬ ಆರಾಮಾಗಿದ್ಬಿಟ್ಟು ಹೋಗ್ಬೋದು ಇಲ್ಲಿ. ನೋಡಿ, ಹೊಸದಾಗಿ ಇಲ್ಲಿ ಕನ್ವೆನ್ಷನ್ ಹಾಲ್ ಕೂಡ ಕಟ್ಸಿದ್ದಾರೆ. ತುಂಬ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂದರೆ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಇಷ್ಟೊಂದು ದೊಡ್ಡದಾಗಿದೆ ಕನ್ವೆನ್ಷನ್ ಹಾಲು. ಹೆಂಗೈತೆ ಟೆಂಪಲ್? ಸೂಪರ್. ನೋಡಿದ ಫಸ್ಟು ನೀನು? ನೋಡಿಲ್ಲ, ಇದೆ ಫಸ್ಟ್. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹುಡುಗರೆಲ್ಲ ರೆಡಿಯಾಗಿ ಉಳ್ದವ್ರು ನೋಡಲು. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಆಂಟಿ ಅವರು ಬಂದಿದ್ರು. ಸೊ ಇವತ್ತು ನಾವೆಲ್ಲ ಶಾಪಿಂಗ್ ಹೋಗೋದಾ ಅಂತ ಹೇಳಿ ಹೊರಟ್ವಿ. ಇದು ನಾವು ಹೋಗೋ ರೋಡಲ್ಲಿ ರಾಮ ಟೆಂಪಲ್ ಇತ್ತು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ನಾವಿವತ್ತು ನಾನ್ ವೆಜ್ ತಿಂದಿದ್ರಿಂದ ಒಳಗಡೆ ಹೋಗೋದಕ್ಕಾಗಲಿಲ್ಲ. ಏನು ಚಿಂಟು ಚೆನ್ನಾಗಿ ಕಾಣಿಸ್ತವಳು ಇವತ್ತು, ನಿಜ. ಇದು ಸೂಪರ್ ಕಣೆ. ಪಾಪ ಚೀಕು ತೋರಿಸೇ ಇಲ್ಲ. ಚಿಕ್ಕ ನೋಡೇ ಇಲ್ಲ. ಚೀಕು ಆಂಟಿ ಅದು ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು. ಕಲರ್ ಡಾರ್ಕ್ ಆಗಿದೆ ಅಲ್ವಾ? ಅಲ್ಲ ಥ್ಯಾಂಕ್ ಯು. ಚಿಂಟುದು ಮತ್ತೆ ಚೀಕು ಇಬ್ರುದು. ಚಿಂಟು ಚೀಕು ಈಸಿ ಹಾಕೋಕ್ ಏನು ಬೈ ಮಾಡ್ಕೊಂಡು ಹೋಗ್ತಿದೀವಿ. ಅವನೇ ಕ್ಯಾಶಿಯರು ಮುಂದೆ ಎತ್ಕೊ ಹೋಗ್ತಿದ್ದಾನೆ. ಬಂದು ನನ್ಗೆ ಈಗ ರೀಸೆಂಟಾಗಿ ಹೇಳಿದ್ದು ಸ್ಟ್ರಿಕ್ಟ್ ಇಲ್ಲ, ಫೋನ್ ಎಲ್ಲ ಯೂಸ್ ಮಾಡ್ಬೋದಿತ್ತಲ್ಲಿ ಅಂತ. ಫೋನ್ ಏನು ಯೂಸ್ ಮಾಡಂಗಿಲ್ಲ, ಹಾಸ್ಟೆಲಲ್ಲಿ ಮಾಡ್ಬೋದಂತೆ. ನನ್ನ ಫ್ರೆಂಡ್ ಹೇಳಿದದ್ನ, ಹಾಸ್ಟೆಲಲ್ಲೆಲ್ಲ ಮಾಡ್ತಿದ್ವಿ, ಅಲ್ಲೇನು ಇಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ ಅಂತ. ಇಲ್ಲ ಹಂಗೇನಿದೆ ಸ್ಟೋರಿ ನೋಡಕ್ಕಾಗಲ್ಲ. ಅದು ಅಮೇರಿಕಾಗ್ ಹೋಗಿದ್ವಿ ನಾವು ಒಂದ್ಸಲಿ, ಅಲ್ಲಿ ಗಿಫ್ಟ್ ಕೊಟ್ಟಿದ್ದು ಅಮೇರಿಕನ್ನು. ಅದು ಗುಡ್ಡಾನ, ಅದು 36 lakhs ಸಮಥಿಂಗ್. 360 ರೂಪಾಯಿ ಕೊಟ್ಟಿರಲ್ಲ, ಮತ್ತೆ 6 ಲಕ್ಷ ಹೇಳ್ತಿರಲ್ಲ ನೀವು. ಆಯ್ತಾ? ಆಮೇಲೆ ಈಗ ಮದ್ವೆ ಇತ್ತಲ್ಲ, ಅಲ್ಲಿ ಮದ್ವೆ ನಮ್ಮ ಮದ್ವೆ ಏನು ಫೋಟೋ ಫ್ರೇಮು ಅದೇನ್ ಗೊತ್ತಾ? 6 ಕೋಟಿ. ಅಲ್ಲಿ ಸ್ಯಾರಿ ಇದೆಯಲ್ಲ, ಅಲ್ಲಿ ಗೋಲ್ಡ್ ಬಾರ್ಡರ್ ಬಂದಿದ್ಯಲ್ವಾ, ಫುಲ್ ಡೈಮಂಡ್ ಅಲ್ಲಿ ವರ್ಕ್ ಮಾಡ್ಸಿರೋದು. ಅದು ಒಂದು ಮಧ್ಯದಲ್ಲಿ ಡೈಮಂಡ್, ಬ್ಲೌಸ್ ಫುಲ್ ಡೈಮಂಡ್ ಅಲ್ಲಿ ವರ್ಕ್ ಮಾಡ್ಸಿರೋದು. ಗೋಲ್ಡ್ ಇದೆಯಲ್ಲ, ಅದು ಗೋಲ್ಡ್ ಥ್ರೆಡ್ ಅಂಬಾನಿ. ಸೀರಿಯಸ್, ನಿಂಗೆ ಗೊತ್ತಿಲ್ಲ, ಅದು ಬೈಕ್ ಇದೆಯಲ್ಲ ಅದನ್ನ ಶರತನ ತಗೊಂಡಿಲ್ಲ, ಅವ್ರ ಫ್ರೆಂಡ್ ಮಾಡಿರೋದು. ಆ ಫ್ರೇಮ್ ಅಷ್ಟೇ, ಅದು 1 lakh ಏನೋ ಅದು ಅವ್ರ ಫ್ರೆಂಡ್ ಕೊಡ್ಸಿದ್ದು. ಅಲ್ಲಿ ಗೋಲ್ಡ್ ತರ ಶೇಡ್ ಇದೆಯಲ್ಲ, ಅದು ಪೂರ್ತಿ ಗೋಲ್ಡ್ ಇಂದಾನೆ ಮಾಡಿರೋದು. ಹೋಗ್ತಾ ಇದಾರೆ ಇವಾಗ ಇವರೆಲ್ಲ. ಹೋಯ್ತಿದಾರೆ ಇವರು. ರಘು ಬರ್ತೀವಿ. ಆಂಟಿ ವಿಡಿಯೋನೇ ನೋಡ್ತಾ ಇಲ್ಲ ಯಾಕೋ.
ಇವಳು ಚೀಕುನು ಒಯ್ತಿದ್ದಾಳೆ. ಓಡಾಡು ಬಿಡ್ತಾಳೆ ಅವಳು ಫುಲ್ಲು. ಬಾಯ್ ಚಿಕ್ಕು, ಬಾಯ್. ಸಾಕು ಬಿಡು, ಬಾಯ್. ಕಂಟೆಂಟು. ಬಾಯ್ 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 ಬಾಯ್.